ನಮಸ್ತೆ ಎಲ್ರಿಗೂ. ನಾನು ನಾಗಮಣಿ. ಥ್ಯಾಂಕ್ಸ್ ಹೇಳೋಣ ನಾಗು, ಈ ಪಾಡ್ಕಾಸ್ಟಿನ ಹೋಸ್ಟ್. ಇವತ್ತಿಲ್ಲಿ ಕೂತ್ಕೊಂಡಿರೋದು ಯಾರು ಇಂಟ್ರೊಡಕ್ಷನ್ ಮಾಡಲಿಕ್ಕೂ ಅಲ್ಲ, ನನ್ನ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸ್ಲಿಕ್ಕೆ. ಯಾಕೆ ತಿಳಿಸ್ತಾ ಇದ್ದೀನಿ ಅಂತಂದರೆ, ನಾನು ನನ್ನ ಜೀವನದಲ್ಲಿ ತುಂಬ ಹೆದರ್ತಾ ಇದ್ದಿದ್ದು ಒಂದಕ್ಕೆ, ಅದು ನೋವಿಗೆ. ಈ ನೋವೇನು ಮಾಡ್ತು ಅಂತಂದರೆ, ಯಾಕೆ ಹೇಳ್ತಿದ್ದೀನಿ, ಐ ವಿಲ್ ಆಲ್ಸೋ ಟೆಲ್ ಯು ದ್ಯಾಟ್ ಯಾಕೆ ಅಂತ. ನನಗೆ ಒಂದು 4 ವರ್ಷಗಳ ಹಿಂದೆ ನನ್ನ ರೈಟ್ ಬ್ರೆಸ್ಟಲ್ಲಿ ಒಂದು ಗಂಟು ಕಾಣಿಸ್ತು ನನಗೆ. ಸೊ ಗಂಟು ಕಾಣಿಸಿದ ತಕ್ಷಣ ಎಲ್ಲೋ ಮನಸ್ಸಿಗೆ ಅದು ಅನಿಸ್ತು, ಕ್ಯಾನ್ಸರ್ ಇರ್ಬೋದಾ ಅಂತ ಮನಸ್ಸಿಗೆ ಅನ್ನಿಸ್ತು. ಬಟ್ ಸಂಹೌ ನನಗೆ ಕನ್ವೆನ್ಷನಲ್ ಟ್ರೀಟ್ಮೆಂಟ್ ಅಂದರೆ ವಿಪರೀತ ಭಯ. ಯಾಕೆ ಭಯ? ಅಲೋಪ್ಯಾಥಿ ಅಂದರೆ ಅದು ಬೇಜಾರಾಗೋದೇನು ಗೊತ್ತಾ, ತಂದೆ ಡಾಕ್ಟ್ರು, ಮೈದನ ಡಾಕ್ಟ್ರು, ಆದರೂ ನನಗೆ ಆ ಚುಚ್ಚೋದು, ಆ ನೋವು ನನಗೆ ಅನುಭವಿಸೋಕ್ಕಾಗೋಲ್ಲ. ಸೊ ಏನು ಮಾಡಿದೆ ನಾನು? ಆ್ಯಂಡ್ ಅನದರ್ ರೀಸನ್ ಯಾಕಿಷ್ಟು ನನಗೆ ನೋವಿನ ಭಯ ಅಂತಂದರೆ, ನನಗೆ 22 ವರ್ಷ ಇರುವಾಗ, ಅಂದರೆ ನನ್ನ ಮಗಳಿಗೆ 2 ವರ್ಷ ಇರುವಾಗ ನನಗೊಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿ ಸಿಕ್ಕಾಪಟ್ಟೆ ಸಫರ್ ಮಾಡಿದ್ದೆ. ಆಗ ಆ ನೋವು ಇವತ್ತಿಗೂ ನನ್ನ ಮನಸ್ಸಿನಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಯಾಕಂದರೆ ಆಲ್ಮೋಸ್ಟ್ 1.5 ತಿಂಗಳು ಆಸ್ಪತ್ರೆಯಲ್ಲಿದ್ದೆ. ಆಗ ಸಿಕ್ಕಾಪಟ್ಟೆ ನೋವು ಅನುಭವಿಸಿದ್ದೆ. ಐ ಅಂಡರ್ವೆಂಟ್ ಸರ್ಜರಿ, ಇದೆಲ್ಲ ನಡೆದಿತ್ತು. ಸೊ ಈ ಭಯ ಏನು ಮಾಡ್ತು, ಇಲ್ಲಿ ನನ್ನ ಒಂದು ರೈಟ್ ಬ್ರೆಸ್ಟಲ್ಲಿ ನನಗೆ ಒಂದು ಫೈಬ್ರಾಯ್ಡ್ ಥರ ಕಂಡಾಗ, ನಾನು ಕನ್ವೆನ್ಷನಲ್ ಟ್ರೀಟ್ಮೆಂಟ್ಗೆ ಹೋಗಬಾರ್ದು, ಅವರು ಕ್ಯಾನ್ಸರ್ ಅಂತ ಹೇಳ್ತಾರೆ, ನನಗಿದ್ರಿಂದ ತೊಂದರೆಗಳು ಬರುತ್ತೆ, ಮುಂದಕ್ಕೆಲ್ಲ ಕಡೆ ಚುಚ್ಚಿ ನನಗೇನೋ ಆಗ್ಬಿಡತ್ತೆ ಅಂತ ಅಂದ್ಕೊಂಡು ಅದನ್ನು ಹಾಗೆ ಇಟ್ಕೊಂಡು ಅನ್ಕನ್ವೆನ್ಷನಲ್ ಟ್ರೀಟ್ಮೆಂಟ್ಸ್ ಲೈಕ್ ಹೋಮಿಯೋಪತಿ, ಆಯುರ್ವೇದ ಅಲ್ಲಿ ಇಲ್ಲಿ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸುಮ್ಮನೆ ಅಂತೂ ಇರಲಿಲ್ಲ, ಬಟ್ ಟ್ರೈ ಮಾಡ್ತಾಯಿದ್ದೆ. ಒಂದು 6 ತಿಂಗಳಿಗೊಂದ್ಸಲ ಸ್ಕ್ಯಾನ್ ಮಾಡಿಸ್ಕೊಂಡಾಗ ಫಸ್ಟ್ ಟೈಮ್, ಅಂದರೆ 2019 ಅನಿಸುತ್ತೆ ಇನಿಷಿಯಲಿ ನಾನು ಸ್ಕ್ಯಾನ್ ಮಾಡಿಸಿದ್ದು. ದೆನ್ ಅಗೇನ್ ಆ ಇಯರ್ ಎಂಡಲ್ಲಿ ಸ್ಕ್ಯಾನ್ ಮಾಡಿಸಿದಾಗ್ಲೂ ಅಷ್ಟೇ ಇತ್ತು. ಸೊ ಏನೂ ಜಾಸ್ತಿ ಪ್ರಾಬ್ಲಮ್ಸ್ ಇಲ್ಲ ಅಂತ ಅಂದ್ಕೊಂಡೆ. ಆ್ಯಂಡ್ ನಮ್ಮ ಡಾಕ್ಟ್ರಿಗೂ ತೋರಿಸಿದಾಗ ಹೇಳ್ತಾನೆ ಇದ್ರು, ನನ್ನ ಮೈದ್ನ ದ ಪೀಡಿಯಾಟ್ರಿಷನ್, ಹಿ ವೆಂಟ್ ಆನ್ ಟೆಲ್ಲಿಂಗ್ ಮೀ, ಮಣಿಯಕ್ಕ ಒಂದ್ಸಲ ಯಾರನ್ನಾದ್ರೂ ಕನ್ಸಲ್ಟ್ ಮಾಡೋಣ. ನಾನು ಅಂದೆ, ಶಶಿ ನನಗೆ ಭಯ ಇಲ್ಲ, ನನಗೇನೂ ಆಗಲ್ಲ, ನಾನು ಆರಾಮಾಗಿರ್ತೀನಿ ಅಂತ. ಅದಾದ ನಂತರ ಕೋವಿಡ್ ಆದಾಗ ಟೋಟಲಿ ಇದನ್ನು ಮರ್ತ್ಕೊಂಡ್ಬಿಟ್ಟೆ. ಯಾಕಂದರೆ ನನಗದು ಯಾವತ್ತೂ ನೋವು ಕೊಡ್ತಿರ್ಲಿಲ್ಲ. ನೋವು ಕೊಡೋದು ಯಾವಾಗಲೂ ಒಂದು ಸಲ. ಸೊ ಹೀಗೆ ನಡ್ಕೊಂಡು ಬರ್ತಾ ಇರುವಾಗ ಇದು ಆಗಲೇ ಆಲ್ಮೋಸ್ಟ್ 4.5 ವರ್ಷ ಆಗೋಯ್ತು. ಈಗ 58ನೇ ವರ್ಷದಲ್ಲಿ ನಿಮ್ಮ ಮುಂದೆ ಎಲ್ಲರ ಮುಂದೆ ಬಂದೆಲ್ಲ ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು ಪಾಡ್ಕಾಸ್ಟ್ನ ಹೋಸ್ಟ್ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ಅದರಲ್ಲಿ ಬ್ಯುಸಿ ಆದಾಗ ನನಗೆ ಈ ಕಡೆ ಗಮನ ಹೋಗಲೇ ಇಲ್ಲ. ಸೊ ಯಾವಾಗ ಹೋಗ್ಲಿಲ್ವೋ ಸುಮ್ಮನಾದೆ. ಆಗಾಗ ಶೂಟಿಂಗ್ ಪೇಯ್ನ್ ಬರೋದು, ಮರ್ತ್ಕೊಂಡು ಸುಮ್ಮನಿರ್ತಿದ್ದೆ. ಬಟ್ 1.5 ತಿಂಗಳಿಂದ ಐ ಟುಕ್ ಅ ಬ್ರೇಕ್ ಬಿಕಾಸ್ ಸ್ಟುಡಿಯೋ ಗಾಟ್ ಬ್ಯುಸಿ. ಸೊ ಅಷ್ಟರಲ್ಲಿ ಬೇಕಾದಷ್ಟು ಬ್ಯಾಂಕ್ ಮಾಡಿಟ್ಟಿದ್ದೆ ಪಾಡ್ಕಾಸ್ಟ್ಗಳನ್ನು. ಸೊ ಎವ್ರಿ ವೀಕ್ ರಿಲೀಸಿಗೆ ನಮಗೇನೂ ತೊಂದರೆಗಳಿರಲಿಲ್ಲ. ಬಟ್ ಏನಾಯಿತು, ಸ್ವಲ್ಪ ದೊಡ್ಡದಾದಂಗೆ ಅನ್ಸಕ್ಕೆ ಶುರುವಾಯಿತು. ಅನಿಸಿದ ತಕ್ಷಣ ನಾನೇನು ಮಾಡಿದೆ, 4 ದಿನ ನಮ್ಮೂರಲ್ಲಿ ಒಂದು ಫಾರ್ಮ್ ಹೌಸ್ ಇದೆ. ಐ ವೆಂಟ್ ದೇರ್. ಐ ವಾಂಟೆಡ್ ಟು ಸಿಟ್ ಆ್ಯಂಡ್ ಥಿಂಕ್, ಯಾಕೆ ನಾನು ಇಷ್ಟು ಹೆದರ್ತಾ ಇದ್ದೀನಿ ಜೀವನದಲ್ಲಿ, ನೋವಿಗೆ ಯಾಕೆ ಹೆದರ್ತಾ ಇದ್ದೀನಿ ನಾನು, ಇದನ್ನೆಲ್ಲ ಕುತ್ಕೊಂಡು ಅನಲೈಸ್ ಮಾಡೋಣ ಅಂತ 4 ದಿನ ಅಲ್ಲಿ ಹೋದಾಗ ನನ್ನ ಮನಸ್ಸಲ್ಲಿ ಎಲ್ಲೋ ಅನ್ನಿಸ್ತು. ಅಲ್ಲೂ ಸಹ ಡಾಕ್ಟರ್ ದೀಪಕ್ ಅಂತ ಎದುರುಗಡೆ ಅವರು ಒಂದು ಫಾರ್ಮ್ ಹೌಸ್ ಕಟ್ತಾಯಿದ್ರು. ಮಾತಲ್ಲಿ ಅವ್ರ ಹತ್ರ ಹೇಳಿದಾಗ, ಮೇಡಮ್ ನೀವು ಹೋಗಿ ತೋರಿಸ್ಕೊಳ್ಳಿ, ವಾಟ್ ಡು ಯು ಲೂಸ್, ಅವರು ಎಮರ್ಜೆನ್ಸಿ ಕೇರಲ್ಲಿ ಇರೋವಂಥವ್ರು ಅಂತ ಹೇಳಿದಾಗ ಐ ಕೇಮ್ ಬ್ಯಾಕ್. ದ ನೆಕ್ಸ್ಟ್ ಡೇ ಐ ಸ್ಟಾರ್ಟೆಡ್ ಟೇಕಿಂಗ್ ಆ್ಯಕ್ಷನ್, ನೋಡೋಣ ಅಂತ. ಯಾಕಂದರೆ ನೋವು ಸ್ವಲ್ಪ ಜಾಸ್ತಿ ಆಗಿತ್ತು, ಗಡ್ಡೆ ಸಿಕ್ತಿತ್ತು ಕೈಗೆ. ಒಂದು ಸಿಟಿಯಲ್ಲಿ ಹುಟ್ಟಿ ಸಿಟಿಯಲ್ಲಿ ಬೆಳೆದು ಒಂದು ಕ್ವಾಲಿಫಿಕೇಷನ್ ಇರೋ ಹೆಣ್ಣು ನಾನು, ಒಂದು ನೋವಿಗೆ ಹೆದರ್ಕೊಂಡು ನಾನು ನನ್ನಲ್ಲಿರುವಂತಹ ಈ ಒಂದು ಫೈಬ್ರಾಯ್ಡನ್ನು ಪಕ್ಕಕ್ಕೆ ತಳ್ತಾ ಬಂದಿದ್ರೆ ಪಾಪ ಊರುಗಳಲ್ಲಿರೋ ಹೆಣ್ಮಕ್ಳು ಯಾವ ರೀತಿಯಾಗಿರ್ಬೋದು ಅಂತ ಅನ್ಸಕ್ಕೆ ಶುರುವಾಗಿನೇ ನಾನಿವತ್ತು ಎಲ್ಲರ ಮುಂದೆ ನನಗಿರುವ ತೊಂದರೆಯನ್ನು ಹಂಚ್ಕೊಳ್ತಾ ಇದ್ದೀನಿ. ಆದರೆ ನಾನು ಮಾಡಿದ ತಪ್ಪು ಯಾರೂ ಮಾಡಬೇಡಿ ಅಂತ ಹೇಳೋಕ್ಕೋಸ್ಕರ ಈ ಒಂದು ಐ ಹ್ಯಾವ್ ಕಮ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮರಾ ಟು ಟಾಕ್ ಅಬೌಟ್ ದಿಸ್. ಸೊ ಹೋದ್ವಿ ಆ್ಯಂಡ್ ಐ ಗಾಟ್ ರೆಡಿ. ಅಂದರು ಪ್ರಾಬಬ್ಲಿ ರಿಮೂವ್ ಮಾಡ್ತಾರೆ ಅಂತ ಹೇಳಿದ್ರು. ಸ್ಕ್ಯಾನ್ ರಿಪೋರ್ಟ್ ತೊಗೊಂಡೆ ಆ್ಯಂಡ್ ಐ ವೆಂಟ್ ಟು ದ ಹಾಸ್ಪಿಟಲ್. ಅಲ್ಲಿಗೆ ಹೋದಾಗ ಅದು ಅದೃಷ್ಟನ ದುರದೃಷ್ಟನೋ ನನಗೆ ಗೊತ್ತಿರಲಿಲ್ಲ. ಡಾಕ್ಟ್ರಿಗೆ ಅವತ್ತು ತುಂಬ ಹುಷಾರಿಲ್ಲ. ಐ ವಾಸ್ ರೆಡಿ ಟು ಶೋ ಇಟ್ ಟು ಎನಿಬಡಿ, ಬಟ್ ದೆನ್ ಅಗೇನ್ ವಿ ಗಾಟ್ ಟು ಟಾಕಿಂಗ್. ಇಲ್ಲ, ಸರ್ಜನ್ ಭಾಳ ಒಳ್ಳೆಯವ್ರು ಇವರು, ಕಾಯೋಣ, ಇಷ್ಟು 5 ವರ್ಷ 4.5 ವರ್ಷ ಕಾದಿದ್ದಾಗಿದೆ, ಇನ್ನೊಂದು 10 ದಿನದಲ್ಲಿ ಏನು ಕಳ್ಕೊಳ್ತೀವಿ ಅಂತ. 10 ದಿನದಲ್ಲಿ ಅಗೇನ್ ವಿ ಟುಕ್ ಅಪ್ ದಿ ಅಪಾಯಿಂಟ್ಮೆಂಟ್. ಇನ್ ಬಿಟ್ವೀನಲ್ಲಿ ಮನ್ಸು ಯಾಕೋ ಬೇಡ, ನಾನು ಹೋಗೋದು ಬೇಡ, ನನಗೆ ಕ್ಯಾನ್ಸರ್ ಇದೆ ಅಂತ ಹೇಳ್ಬಿಡ್ತಾರೆ ಅನ್ನೋ ಒಂದು ಭಯ. ಯಾಕೆಂದರೆ
ಸಾವಿಂದು 58 ಆದ್ಮೇಲೆ ಎಲ್ರಿಗೂ ಗೊತ್ತಿರುತ್ತೆ, ಒಂದು ಹೆಜ್ಜೆ ಆಗ್ಲೇ ಸಾವಿನ ಕಡೆಗೆ ಇಟ್ಬಿಡು, ಅದ್ರಲ್ಲಿ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ನೋಯಿಸ್ತಾರೆ, ಎಲ್ಲ ಕಡೆ ನೋವಿರುತ್ತೆ ಅನ್ನೋ ಒಂದು ಭಯ ಆಯಿತು. ನನಗೆ ನೋವ್ತಿರ್ಲಿಲ್ಲ. ದೆನ್ ದ ಮೊಮೆಂಟ್ ಐ ವೆಂಟ್, ಅವ್ರು ನೋಡಿದ್ರು, ಚೆಕ್ ಮಾಡಿದ್ರು, ಹೇಳಿದ್ರು FNAC ಅಂತ ಅಂದ್ಬಿಟ್ಟು ಒಂದು ನೀಡಲ್ ಟೆಸ್ಟ್ ಇದೆ, ಇದು ಮಾಡಿಸ್ಕೊಳ್ಳಿ ಅಂತ. ಇದನ್ನು ಆಗಲೇ ನನಗೆ ನನ್ನ ಸೋನಾಲಜಿಸ್ಟ್ ಫಸ್ಟ್ ಡೇ ಇಂದ ಹೇಳ್ತಿದ್ರು, ಬಟ್ ನಾನು ಅವ್ರಿಗೆ ಡೆಫಿಯರ್ ಕೊಟ್ಟಿದ್ದೆ.